ಇನ್ನು ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಜಮೆ ಆಗೋದಕ್ಕೆ ಶುರುವಾಯ್ತಾ? ಹೌದು ವೀಕ್ಷಕರೇ, ಇವತ್ತು ಬೆಳಗ್ಗೆಯಿಂದಲೇ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಮತ್ತೆ 2,000 ರೂಪಾಯಿ ಜಮೆ ಆಗ್ತಾ ಇದೆ. ಅಂದ್ರೆ ನೋಡಿ, ಈಗ 30ನೇ ಕಂತು ಹಣ ಅಧಿಕೃತವಾಗಿ ಬಿಡುಗಡೆ ಕೂಡ ಆಗಿರುವಂತದ್ದು. ವೀಕ್ಷಕರೇ, ನಿಮ್ಮ ಅಕೌಂಟ್ಗೆ ಹಣ ಬಂದಿಲ್ವಾ? ತುಂಬಾ ಜನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂತವ್ರು ಏನ್ ಮಾಡ್ಬೇಕು? ಇವತ್ತಿನ ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಕಂಪ್ಲೀಟ್ ಆಗಿ ಮಾಹಿತಿ ತಿಳಿದುಕೊಳ್ಳಿ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಶಾಕಿಂಗ್ ಸುದ್ದಿ, ಇಂಥವರ ಬಿಪಿಎಲ್ ಕಾರ್ಡ್ ಬಂದ್ ಆಗ್ತಾ ಇದೆ. ಹೌದು ವೀಕ್ಷಕರೇ, ಅವರಿಗೆ ಎಪಿಎಲ್ ಕಾರ್ಡ್ ವಿತರಣೆ ಮಾಡಲಾಗುತ್ತೆ. ಅಂದ್ರೆ 14 ಲಕ್ಷ ಜನರ ಬಿಪಿಎಲ್ ಕಾರ್ಡ್ ಎಪಿಎಲ್ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಅನ್ನಭಾಗ್ಯ ಅಕ್ಕಿ ಜೊತೆಗೆ ಎಲ್ಲಾ ವಸ್ತುಗಳನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದನ್ನ ಯಾವ ತರ ವಿತರಣೆ ಮಾಡ್ತಾರೆ ಅದ್ರ ಬಗ್ಗೆನೂ ಕೂಡ ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು. ಇನ್ನು ಕರ್ನಾಟಕ ರಾಜ್ಯಾದ್ಯಂತ ಇನ್ನು 3-4 ದಿನಗಳ ಕಾಲ 12 ಜಿಲ್ಲೆಗಳಿಗೆ ಗುಡುಗು ಮಿಂಚು ಸಹಿತ ಭರ್ಜರಿ ಮಳೆ ಆಗುತ್ತೆ. ಜನರು ಸ್ವಲ್ಪ ಹುಷಾರಾಗಿರ್ಬೇಕು ಅಂತಾನೂ ಕೂಡ ಇಲ್ಲಿ ಹೇಳಬಹುದು. ಯಾಕಂದ್ರೆ ಗುಡುಗು ಮಿಂಚಿಗೆ ಈಗಾಗಲೇ 6ಕ್ಕೂ ಹೆಚ್ಚು ಜನರು ಬಲಿಯಾಗಿದ್ದಾರೆ. ನೋಡಿ ವೀಕ್ಷಕರೇ, ಯಾವೆಲ್ಲಾ ಜಿಲ್ಲೆಗಳಿಗೆ ನಾಳೆ ಬೆಳಿಗ್ಗೆಯಿಂದಲೇ ಮಳೆ ಆಗುತ್ತೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ಕೊಟ್ಟಿದ್ದೇವೆ. ನಿಮ್ಮ ಊರಿನ ಹೆಸರನ್ನು ಇದೆಯಾ ಅದನ್ನು ಕೂಡ ನೋಡೋಣ. ಇನ್ನು ಬಂಗಾರ ಬೆಳ್ಳಿ ಬೆಲೆ ಭರ್ಜರಿ ಇಳಿಕೆ ಆಗ್ತಾ ಇದೆ. 1 ವರ್ಷಗಳ ಕಾಲ ಚಿನ್ನ ಖರೀದಿ ಮಾಡಬೇಡಿ ಅಂತ ಕೇಂದ್ರ ಮೋದಿ ಸರ್ಕಾರ ಹೇಳ್ತಾ ಇದೆ. ಮತ್ತೊಂದು ಕಡೆಗೆ ಬಂಗಾರ ಬೆಳ್ಳಿ ಇಳಿಕೆ ಆದ್ರೆ ಜನ ಬಿಡ್ತಾರ? ಖರೀದಿ ಮಾಡೇ ಮಾಡ್ತಾರೆ. ವೀಕ್ಷಕರೇ, ಆಮದು ಸುಂಕ ಏರಿಕೆ ಮಾಡಿದ ನಂತರ ಮತ್ತೆ ಇಳಿಕೆ ಆಗ್ತಾ ಇದೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು. ಹಾಗಾದ್ರೆ ಈಗ ತಗೋಬೇಕೋ ಬೇಡವೋ ಎಲ್ಲ ಕೂಡ ಡೀಟೇಲ್ ಆಗಿ ನೋಡೋಣ. ಮತ್ತೆ ಜಾಗತಿಕ ಮಟ್ಟದಲ್ಲಿ ಎಬೋಲಾ ವೈರಸ್ ಆತಂಕ ಶುರುವಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನ ಎಮರ್ಜೆನ್ಸಿ ಅಂತಾನೂ ಕೂಡ ಇಲ್ಲಿ ಘೋಷಣೆ ಮಾಡಿರುವಂತದ್ದು. 131 ಜನರು ಎಬೋಲಾ ಕಾಯಿಲೆಗೆ ಕಾಂಗೋದಲ್ಲಿ ಬಲಿಯಾಗಿದ್ದಾರೆ. ಇದ್ರ ಬಗ್ಗೆ ದೊಡ್ಡ ಅಚ್ಚರಿ ಮಾಹಿತಿ ಬಂದಿದೆ, ಅದು ನೋಡೋಣ. ಇನ್ನು ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಫಲಾನುಭವಿಗಳಾಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಸೂಪರ್ ಗುಡ್ ನ್ಯೂಸ್ ಈಗ ಬರಲಿದೆ. ಇನ್ನು ವೀಕ್ಷಕರೇ, ಎರಡನೇದಾಗಿ ನಾವು ಹೇಳೋ ಪ್ರಶ್ನೆಗೆ ದಯವಿಟ್ಟು ನೀವು ಉತ್ತರವನ್ನ ಕೊಡಿ, ಕಮೆಂಟ್ ಮೂಲಕ ಉತ್ತರ ಕೊಡಿ. ನಿಮಗೆ 29ನೇ ಕಂತು ಹಣ ಜಮೆ ಆಯ್ತಾ? ಯಾಕಂದ್ರೆ ಈಗ 30ನೇ ಕಂತು ಹಣ ಬಿಡುಗಡೆ ಆಗ್ತಾ ಇದೆ. ನೋಡಿ ವೀಕ್ಷಕರೇ, ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಒಂದೇ ತಿಂಗಳಲ್ಲಿ 2 ಕಂತು ಜಮೆ ಆಗಿದೆ. ಕೆಲವರಿಗೆ ಪ್ರತಿ ತಿಂಗಳು ಜಮೆ ಆಗಿದೆ. ಕೆಲವರಿಗೆ 1 ತಿಂಗಳು ಹಣ ಬಂದಿಲ್ಲ ಅಂದ್ರೆ ಮುಂದಿನ ತಿಂಗಳು ಒಟ್ಟಿಗೆ 2 ಕಂತು ಬರುತ್ತೆ. ಈ ತರ ಮೊದಲಾಗ್ತಾ ಇತ್ತು. ಆದ್ರೆ ಈಗ ಕರ್ನಾಟಕ ಸರ್ಕಾರದಿಂದ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ, ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 2 ಕಂತು ಅಂದ್ರೆ ಒಟ್ಟು 4,000 ರೂಪಾಯಿ ಅಂದ್ರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ್ದು ಅಂತಾನೂ ಕೂಡ ಇಲ್ಲಿ ಹೇಳಿದ್ದಾರೆ. ಈ ವರ್ಷದ ಅಂದ್ರೆ 2026 ಮಾರ್ಚ್ ಮತ್ತು ಏಪ್ರಿಲ್ ಈ 2 ತಿಂಗಳದ್ದು ಹಣ ಈಗ ಮೇ ತಿಂಗಳ ಒಳಗೆ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಬಂದು ಜಮೆಯಾಗುತ್ತೆ. ಅದರಲ್ಲಿ ಈಗ 30ನೇ ಕಂತು ಹಣ ಕೂಡ ಅಧಿಕೃತವಾಗಿ ಬಿಡುಗಡೆ ಆಗಿದೆ. ಇದು ನಾವು ಹೇಳ್ತಾ ಇಲ್ಲ, ಗ್ಯಾರಂಟಿ ಯೋಜನೆ ಪ್ರಾಧಿಕಾರ ಅನುಷ್ಠಾನ ಸಮಿತಿಯಿಂದ ಈಗಾಗಲೇ ಒಂದು ಮಾಹಿತಿ ಸಿಕ್ಕಿದೆ. ದಿನೇಶ್ ಗುಳಿಗೌಡ ಸರ್ ಅವರು ಕೂಡ 30ನೇ ಕಂತು ಹಣ ಬಿಡುಗಡೆ ಆಗಿದ್ದೆ ಅಂತ ಅಧಿಕೃತ ಅಪ್ಡೇಟ್ ಕೊಟ್ಟಿದ್ದಾರೆ. ಇನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ 30ನೇ ಕಂತು ಹಣ ರಿಲೀಸ್ ಆಗ್ತಾ ಇದೆ ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹಣ ಬಿಡುಗಡೆ ಕೂಡ ಆಗಿದೆ. ಕೆಲವೊಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಇವತ್ತು ಬೆಳಗ್ಗೆಯಿಂದಲೇ ಹಣ ಜಮೆ ಆಗಿರಬಹುದು. ನೀವು ಕೂಡ ಒಮ್ಮೆ ಬಾರಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಇದು ತುಂಬಾ ಜನ ಏನ್ ಹೇಳ್ತಾ ಇದ್ದಾರೆ, ಹಣ ಬಂದೇ ಇಲ್ಲ, ನಮಗೆ 2 ತಿಂಗಳಾಯ್ತು 3 ತಿಂಗಳಾಯ್ತು ಹಣ ಬಂದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವೀಕ್ಷಕರೇ, ನೀವು ಕಡ್ಡಾಯವಾಗಿ ಡಿಬಿಟಿ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಡಿಬಿಟಿ ಆಪ್ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಿಮ್ಮ ಅಕೌಂಟ್ಗೆ ಯಾವ ದಿನಾಂಕದಂದು ಹಣ ಬಂದಿದೆ, ಯಾವಾಗ ಹಣ ಬಂದಿದೆ, ಯಾವಾಗ ನಿಮ್ಮ ಬ್ಯಾಂಕ್ಗೆ ಜಮೆ ಆಗಿದೆ. ಏನಿಲ್ಲ, ನೀವು ಡಿಬಿಟಿ ಆಪ್ ನ ಡೌನ್ಲೋಡ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ, ರೇಷನ್ ಕಾರ್ಡ್ ನಂಬರ್ ಹಾಕಬಹುದು. ನಿಮ್ಮ ಒಂದು ಲಿಂಕ್ ಇದ್ದ ಮೊಬೈಲ್ ನಂಬರ್ಗೆ OTP ಬರುತ್ತೆ, OTP ಹಾಕಿ ನಂತರ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಅಂತ ಅಪ್ಡೇಟ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಆ ಪೇಮೆಂಟ್ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ಯಾವಾಗ ನಿಮಗೆ ಹಣ ಬಂದಿದೆ, ಯಾವ ದಿನಾಂಕದಂದು ಬಂದಿದೆ ಎಲ್ಲ ಡೀಟೇಲ್ ಆಗಿ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಇನ್ನು ಎರಡನೇದಾಗಿ, ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ, ಅವ್ರು ಏನ್ ಮಾಡ್ಬೇಕು, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಇರುತ್ತಲ್ಲ, ನಿಮ್ಮ ಬ್ಯಾಂಕ್ ಅಕೌಂಟಿನ ಆಧಾರ್ ಸೀಡಿಂಗ್ ಅಂತ ಇರುತ್ತೆ, ಆಧಾರ್ ಸೀಡಿಂಗ್, ಆಧಾರ್ ಲಿಂಕಿಂಗ್, ಈ KYC ಅಂತ ನಾವು ಕರಿತೀವಿ. ಆಧಾರ್ ಸೀಡಿಂಗ್ ಅನ್ನ ಮಾಡಿಸಿರ್ಬೇಕು. ಇನ್ನು NPCI ಮ್ಯಾಪಿಂಗ್ ಅಂತ ಬರುತ್ತೆ ವೀಕ್ಷಕರೇ. ಹೌದು, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದು NPCI ಮ್ಯಾಪಿಂಗ್ ಆಗಿರ್ಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಹೀಗಾಗಿ ಅದು ಕಡ್ಡಾಯವಾಗಿ ನೀವು ಮಾಡಿಸಿರ್ಬೇಕು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ. ಅವಾಗ ಡಿಬಿಟಿ ಮೂಲಕ ಹಣ ಬರುತ್ತೆ. ನೋಡಿ, ಸರ್ಕಾರ ಡಿಬಿಟಿ ಮೂಲಕ ಆಧಾರ್ ಕಾರ್ಡ್ ನಂಬರ್ ಯಾವ ಬ್ಯಾಂಕ್ ಅಕೌಂಟ್ಗೆ ಸೀಡಿಂಗ್ ಆಗಿರುತ್ತೆ ನೋಡಿ, ಅದಕ್ಕೆ ಹಣ ಹಾಕುತ್ತೆ. ಹೀಗಾಗಿ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ, ಪಾಸ್ಬುಕ್ ಎಂಟ್ರಿ ಮಾಡಿಸಬೇಕಾಗುತ್ತೆ. ಇನ್ನು ವೀಕ್ಷಕರೇ, ಮುಖ್ಯವಾಗಿ ಹೇಳ್ಬೇಕಂದ್ರೆ ಸದ್ಯಕ್ಕೆ ಗೃಹಲಕ್ಷ್ಮಿಯರಿಗೆ ಇದೇ ಒಂದು ಮೇ 28ನೇ ತಾರೀಕಿನ ಒಳಗೆ 2 ಕಂತು ಹಣ ಜಮೆ ಆಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಮಾರ್ಚ್ ಮತ್ತು ಏಪ್ರಿಲ್ ಈ 2 ತಿಂಗಳದ್ದು ಹಣ ಇದೇ ಒಂದು ಮೇ 30ನೇ ತಾರೀಕಿನ ಒಳಗೆ ನಿಮ್ಮ ಅಕೌಂಟ್ಗೆ ಬಂದು ಬೀಳುತ್ತೆ. 4,000 ರೂಪಾಯಿ ಇದೇ ತಿಂಗಳಲ್ಲಿ ನಿಮಗೆ ಜಮೆ ಆಗುತ್ತೆ ಅಂತಾನು ಕೂಡ ಇಲ್ಲಿ ನಾವು ಹೇಳ್ಬಹುದು. ಇನ್ನು ವೀಕ್ಷಕರೇ, ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಶಾಕಿಂಗ್ ಸುದ್ದಿ, ಒಂದು ಸಿಹಿ ಸುದ್ದಿ. ನೋಡಿ, ಇಲ್ಲಿ BPL ಕಾರ್ಡ್ ಆಗಿರ್ಬೋದು, ಅಂತ್ಯೋದಯ ಚೀಟಿ ಇದ್ದವರಾಗಿರ್ಬೋದು, ಅಥವಾ APL ಕಾರ್ಡ್ ಆಗಿದ್ದವರು ಆಗಿರ್ಬೋದು, ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ. ಮೊದಲಿಗೆ ಹೇಳ್ಬೇಕಂದ್ರೆ, ನೋಡಿ, ನಮ್ಮ ಕರ್ನಾಟಕದಲ್ಲಿ 14 ಲಕ್ಷ ಮತ್ತೆ ಅನರ್ಹ BPL ಕಾರ್ಡ್ಗಳು ಕ್ಯಾನ್ಸಲ್ ಅಂದ್ರೆ ರದ್ದಾಗ್ತಾ ಇದ್ದಾವೆ. BPL ಇಂದ ಅವರಿಗೆ
APL ಕಾರ್ಡ್ ವಿತರಣೆ ಆಗ್ತಾ ಇದೆ. ಇದರಲ್ಲಿ ಯಾರೆಲ್ಲ ಹೆಸರಿದೆ ಅಂತ ನಾವು ಹೇಳ್ತೀವಿ ನೋಡಿ. 1,20,000 ರೂಪಾಯಿ ಮೇಲೆ ಆದಾಯ ನಿಮ್ದೇನಾದ್ರೂ ಇದ್ರೆ ನಿಮ್ದು BPL ಕಾರ್ಡು ಬಂದ್ ಆಗಬಹುದು ವೀಕ್ಷಕರೇ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಯಾರೆಲ್ಲ ಸ್ವಂತಕ್ಕೆ ಕಾರು ಬಳಕೆ ಮಾಡ್ತಾರ ನೋಡಿ, ಅವರ ಒಂದು ಡೇಟಾ ಕೂಡ ಸಿಕ್ಕಿರುವಂತದ್ದು, ಅವರದ್ದು ಕೂಡ BPL ಕಾರ್ಡು ರದ್ದಾಗ್ತಾ ಇದೆ. ಇನ್ನು ಮೂರನೇದಾಗಿ ಇಂಪಾರ್ಟೆಂಟ್, ಬ್ಯಾಂಕ್ ಅಕೌಂಟ್ ಅಲ್ಲಿ ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಮಾಡ್ತಿರ್ತಾರೆ, ಅಂತವರಾದ್ರೆ ಬಿಸ್ನೆಸ್ ಮಾಡ್ತಿರ್ತಾರೆ, ಅಂತವರ ಒಂದು BPL ಕಾರ್ಡು ಕೂಡ ರದ್ದಾಗ್ತಾ ಇದೆ. ಇನ್ನು ನಾಲ್ಕನೇದಾಗಿ ನಗರ ಪ್ರದೇಶಗಳಲ್ಲಿ 1,000 ಚದರ ಅಡಿಗಿಂತ ಹೆಚ್ಚಿನ ಸ್ವಂತ ಮನೆ ಹೊಂದಿರ್ತಾರಲ್ಲ, ಅಂತವರ BPL ಕಾರ್ಡು ಕೂಡ ರದ್ದಾಗ್ತಾ ಇದೆ ವೀಕ್ಷಕರೇ. ಇನ್ನು ಐದನೇದಾಗಿ ಹೇಳ್ಬೇಕಂದ್ರೆ ಇಂಪಾರ್ಟೆಂಟ್, ಸರ್ಕಾರಿ ನೌಕರರು, ನಕಲಿ ದಾಖಲೆ ಸೃಷ್ಟಿ ಆಗಿರ್ಬೋದು, ಮತ್ತೆ 7.5 ಎಕರೆಗೂ ಹೆಚ್ಚು ಜಮೀನು ಹೊಂದಿದವರ BPL ಕಾರ್ಡು ಕೂಡ ಬಂದ್ ಆಗ್ತಾ ಇದೆ. 14 ಲಕ್ಷ ಅನರ್ಹ ಕಾರ್ಡುಗಳು ಪತ್ತೆಯಾಗಿದ್ದಾವೆ, ಹಂತ ಹಂತವಾಗಿ ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಮತ್ತೊಂದು ಕಡೆಗೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಈ ಒಂದು ಇನ್ಕಮ್ ಲಿಮಿಟ್ ಏನಿದೆ ನೋಡಿ, ಅದು 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡೋ ಸಾಧ್ಯತೆ ಇದೆ. ಅಂದ್ರೆ ಈಗ ಸದ್ಯಕ್ಕೆ 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರ BPL ಕಾರ್ಡು ರದ್ದಾಗ್ತಾ ಇದೆ ಅಂತ ನಾವ್ ಹೇಳಿದ್ವಲ್ಲ, ಅದೇ ಸರ್ಕಾರ ಮಾನದಂಡಗಳನ್ನ ಚೇಂಜ್ ಮಾಡಬಹುದು. ಮುಂದಿನ ಬರೋ ದಿನಗಳಲ್ಲಿ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡೋ ಒಂದು ಸುಳಿವನ್ನ ಕೊಟ್ಟಿದ್ದಾರೆ. 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದ್ದಾದಲ್ಲಿ 3 ಲಕ್ಷ ರೂಪಾಯಿ ಒಳಗಡೆ ನಿಮ್ದು ಆದಾಯ ಇದ್ರೆ APL ಕಾರ್ಡ್ ಇದ್ರು ಕೂಡ ನೀವು BPL ವ್ಯಾಪ್ತಿಗೆ ಬರ್ತೀರಾ. ಹೀಗಾಗಿ ಇದು APL ಕಾರ್ಡ್ ಇದ್ದವರು ಕೂಡ BPL ಭಾಗ್ಯ ಸಿಗುತ್ತೆ ಅಂತ ಹೇಳ್ಬಹುದು. ಆದ್ರೆ ಅಧಿಕೃತವಾಗಿ ಸರ್ಕಾರ ಘೋಷಣೆ ಮಾಡೋದು ಬಾಕಿ ಇದೆ. ಹೀಗಾಗಿ ಸದ್ಯಕ್ಕೆ ಅಂದ್ರೆ ಜೂನ್ ತಿಂಗಳಿನಿಂದ ಇಂದಿರಾ ಕಿಟ್ ವಿತರಣೆ ಶುರುವಾಗ್ತಾ ಇದೆ. ಒಂದು ಕಡೆಗೆ ಅಕ್ಕಿ ಕೂಡ ನಿಮಗೆ ಸಿಗುತ್ತೆ 5 kg, ಮತ್ತೊಂದು ಕಡೆಗೆ ಕರ್ನಾಟಕ ಸರ್ಕಾರದಿಂದ ಅಕ್ಕಿ 5 kg ಅಕ್ಕಿ ಬದಲಾಗಿ ಇಂದಿರಾ ಆಹಾರ ಕಿಟ್, ಸೂರ್ಯಕಾಂತಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ, ಮತ್ತೆ ಹೆಸರು ಕಾಳು ಬದಲಾಗಿ ಹೆಚ್ಚುವರಿ ತೊಗರಿಬೇಳೆ ಮತ್ತೆ ರಾಗಿ ಕೂಡ ವಿತರಣೆ ಮಾಡೋ ನಿರೀಕ್ಷೆ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇದು ಕೂಡ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬಹುದು. ಇನ್ನು ವೀಕ್ಷಕರೇ, ಕರ್ನಾಟಕ ರಾಜ್ಯದಂತ ಭಾರಿ ಮಳೆ ಆಗ್ತಾ ಇದೆ. ಹೌದು, 12 ಜಿಲ್ಲೆಗಳಿಗೆ ಮತ್ತೆ ಇಲ್ಲಿ ಅಲರ್ಟ್ ಅನ್ನ ಕೊಡಲಾಗಿರುವಂತದ್ದು ವೀಕ್ಷಕರೇ. ಹೀಗಾಗಿ ಜನರು ಸ್ವಲ್ಪ ಗುಡುಗು ಮಿಂಚು ಬೀಳುವಾಗ ಹುಷಾರಾಗಿರ್ಬೇಕು. ಯಾವೆಲ್ಲ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಆಗುತ್ತೆ ಅಂತ ಹೇಳ್ತೀವಿ ನೋಡಿ. ಕಲಬುರಗಿ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಗದಗ, ಹಾವೇರಿ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮಂಡ್ಯ ಮತ್ತು ಮೈಸೂರು, ಬೆಂಗಳೂರು ಈ ಭಾಗದ ಸಾರ್ವಜನಿಕರು ಗುಡುಗು ಮಿಂಚು ಬೀಳುವಾಗ ಅನಗತ್ಯವಾಗಿ ಹೊರಗಡೆ ಬರಬೇಡಿ, ಮುನ್ನೆಚ್ಚರಿಕೆಯಿಂದ ಇರಬೇಕು ಅಂತ ಆ ಮಂಡಳಿ ಎಚ್ಚರಿಕೆ ಕೊಟ್ಟಿರುವಂತದ್ದು ವೀಕ್ಷಕರೇ. ಇನ್ನು ಬೆಂಗಳೂರು ಸೇರಿದಂತೆ ಇನ್ನುಳಿದ ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟ್ ಕೊಟ್ಟಿದ್ದಾರೆ. ಎಲ್ಲಾ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ. ಇನ್ನು ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಭಾಗಗಳಲ್ಲೂ ಕೂಡ ಗಾಳಿ ವೇಗ ಮತ್ತು ಗುಡುಗು ಮಿಂಚಿನ ಒಂದು ಸದ್ದು ಕೂಡ ನಾವು ಕೇಳಬಹುದು. ಮತ್ತೆ ತುಂಬಾ ಭೀಕರ ಗುಡುಗು ಮಿಂಚು ಬೀಳ್ತಾ ಇದೆ. ಮತ್ತೊಂದು ಕಡೆಗೆ ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ವಿಜಯನಗರ ಜಿಲ್ಲೆಗಳಲ್ಲೂ ಕೂಡ ಸಂಜೆ ಹಾಗೂ ರಾತ್ರಿ ವೇಳೆಗೆ ಭರ್ಜರಿ ಗುಡುಗು ಸಿಡಿಲು ಸಹಿತ ಮಳೆ ಆಗ್ತಾ ಇದೆ ವೀಕ್ಷಕರೇ. ಮುಂದಿನ 3-4 ದಿನಗಳವರೆಗೂ ಈ ಜಿಲ್ಲೆಗಳಲ್ಲಿ ಭರ್ಜರಿ ಮಳೆ ಆಗುತ್ತೆ. ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ನಮಗೆ ನೀವು ಕಮೆಂಟ್ ಮಾಡಬಹುದು ವೀಕ್ಷಕರೇ. ಈಗ ಕೊನೆಯದಾಗಿ ಬಂಗಾರದ ಬೆಲೆ ಬಗ್ಗೆ ಮಾತಾಡೋದಾದ್ರೆ ನೋಡಿ, ಒಂದು ಕಡೆಗೆ 1 ವರ್ಷಗಳ ಕಾಲ ಚಿನ್ನಾಭರಣ ಖರೀದಿ ಮಾಡಬೇಡಿ, ಮದುವೆ ಇದ್ರೂ ಕೂಡ ಖರೀದಿ ಮಾಡಬೇಡಿ ಅಂತ ನರೇಂದ್ರ ಮೋದಿಜಿ ಅವರು ಕರೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಹೇಳ್ಬೇಕಂದ್ರೆ ಚಿನ್ನಾಭರಣಗಳ ಬೆಲೆ ಇಳಿಕೆ ಆಗ್ತಾ ಇದೆ. ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಜನ ಖರೀದಿ ಮಾಡ್ತಾರೆ ಅಂತ ಕೇಂದ್ರ ಸರ್ಕಾರಕ್ಕೂ ಗೊತ್ತು, ನಮಗೂ ಕೂಡ ಗೊತ್ತು. ನೋಡಿ ವೀಕ್ಷಕರೇ, ಇದ್ರ ಮೇಲೆ ಆಮದು ಸುಂಕ 15% ಏರಿಕೆ ಮಾಡಿದ್ರು. ಅವಾಗ ಬಂಗಾರದ ಬೆಲೆ 1,62,000 ರೂಪಾಯಿ ತನಕ ಹೋಗಿತ್ತು. 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ. ನೋಡಿ, ಬಂಗಾರ ಖರೀದಿ ಮಾಡಬೇಡಿ ಅಂತ ಮೊದಲು ಮನವಿ ಮಾಡಿದ್ರು, ಜನ ಕೇಳಿಲ್ಲ. ಆಮದು ಸುಂಕ ಏರಿಕೆ ಮಾಡಿದ್ರು, ಬೆಲೆ ಏರಿಕೆ ಆಯಿತು. ನಂತರ ಡಿಮ್ಯಾಂಡ್ ಕಡಿಮೆ ಆಯಿತು, ಬೆಲೆ ಮತ್ತೆ ಇಳಿಕೆ ಆಯಿತು. ನೋಡಿ ವೀಕ್ಷಕರೇ, ಈಗ ಸರ್ಕಾರ ಆಮದು ಸುಂಕ ಅಂತೂ 15% ತಗೋತಾ ಇದೆ, GST 3%. ಓಕೆ, ಆದ್ರೆ ಈಗ ಬೆಲೆ ಮತ್ತೆ ಇಳಿಕೆ ಆಗ್ತಾ ಇದೆಲ್ಲ, ಮತ್ತೆ ಜನರು ಖರೀದಿ ಮಾಡಲು ಮುಂದಿಟ್ಟು ಹಾಕ್ತಾ ಇದ್ದಾರೆ. ಅಂದ್ರೆ ಮತ್ತೆ ಜನ ಅಂಗಡಿಗಳಿಗೆ ಹೋಗ್ತಾ ಇದ್ದಾರೆ, ಚಿನ್ನಾಭರಣಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ನಾವು ಯಾವಾಗ ಚಿನ್ನಾಭರಣ ಖರೀದಿ ಮಾಡ್ತೀವಿ ಅವಾಗ ನಮ್ಮ ಭಾರತದ ವಿದೇಶಿ ವಿನಿಮಯ ಬಂಡವಾಳ ಖಾಲಿ ಆಗ್ತಾ ಇದೆ ಅಂತ ನರೇಂದ್ರ ಮೋದಿಜಿ ಅವರು ಹೇಳಿದ್ರು. ಅಂದ್ರೆ ನಮ್ದು ಆ ಭಾರತ ದೇಶ ಬಂಗಾರವನ್ನು ಹೆಚ್ಚು ಇಂಪೋರ್ಟ್ ಮಾಡಿಕೊಳ್ಳುತ್ತೆ, ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ತೀವಿ. ಇಂಪೋರ್ಟ್ ಮಾಡುವಾಗ ನಾವು ವಿದೇಶಿ ವಿನಿಮಯ ಕೊಟ್ಟು ಖರೀದಿ ಮಾಡಬೇಕಾಗುತ್ತೆ. ಅವಾಗ ನಮ್ಮದು ಭಾರತದ ವಿದೇಶಿ ವಿನಿಮಯ ಖಾಲಿ ಆಗ್ತಾ ಇದೆ. ಹೀಗಾಗಿ ಜನರು ಸ್ವಲ್ಪ ಬಂಗಾರ 1 ವರ್ಷಗಳ ಕಾಲ ಖರೀದಿ ಮಾಡೋದು ಕೈ ಬಿಟ್ರೆ ಭಾರತದ ವಿದೇಶಿ ವಿನಿಮಯ ಬಂಡವಾಳ ಫಾರಿನ್ ರಿಸರ್ವ್ ಉಳಿಯುತ್ತೆ ಅಂತ ಒಂದು ಸಲಹೆಯನ್ನ ಕೊಟ್ಟಿರುವಂತದ್ದು. ಹಾಗಾದ್ರೆ ಈಗ 1 kg ಬೆಳ್ಳಿ ಬೆಲೆ ಎಷ್ಟಾಗಿದೆ ನೋಡಿ. ಮೊನ್ನೆ 3,10,000 ರೂಪಾಯಿ ಆಗಿತ್ತು ಆಮದು ಸುಂಕ ಏರಿಕೆ ಮಾಡಿದಾಗ. ಈಗ ಬೆಲೆ 2,80,000 ರೂಪಾಯಿ. ಅಂದ್ರೆ ಕಳೆದ 1 ವಾರದಲ್ಲಿ 30,000 ರೂಪಾಯಿ ಬೆಳ್ಳಿ ಬೆಲೆ ಇಳಿಕೆ ಆಗಿದೆ. ಬಂಗಾರ 1,62,000 ರೂಪಾಯಿ ಇತ್ತು 10 ಗ್ರಾಮ್ಗೆ, ಈಗ 1,57,000 ರೂಪಾಯಿಗೆ ಬಂದು ನಿಂತಿದೆ. 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ ಹತ್ತತ್ರ 4,000 ರಿಂದ 5,000 ರೂಪಾಯಿ ಇಳಿಕೆ ಆಗಿದೆ.
ಇನ್ನು ಎಬೋಲಾಗೆ 131 ಜನ ಬಲಿಯಾದ್ರ 500 ಮಂದಿಗೆ ಸೋಂಕು ಹಬ್ಬಿತ. ಆಫ್ರಿಕಾ ಖಂಡದ ಪೂರ್ವ ಕಾಂಗೋದಲ್ಲಿ ಎಬೋಲಾ ಸೋಂಕು ವ್ಯಾಪಕವಾಗಿ ಹರಡ್ತಾ ಇದೆ. ಈವರೆಗೂ 131 ಜೀವಗಳನ್ನ ಬಲಿ ತೆಗೆದುಕೊಂಡಿದೆ ಈ ಒಂದು ಮಹಾ ಸೋಂಕು. ವೀಕ್ಷಕರೇ ನೋಡಿ, ಈಗಾಗಲೇ ಈ ಒಂದು ಎಬೋಲಾ ವೈರಸ್ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಹೆಲ್ತ್ ಎಮರ್ಜೆನ್ಸಿ ಅಂತಾನೂ ಕೂಡ ಘೋಷಣೆ ಮಾಡಿರುವಂತದ್ದು. ಎದಕ್ಕಂದ್ರೆ ಸದ್ಯಕ್ಕೆ ಈ ಒಂದು ಎಬೋಲಾ ಸೋಂಕಿಗೆ ಯಾವುದೇ ಅನುಮೋದಿತ ಚಿಕಿತ್ಸೆ ಇಲ್ಲ, ಲಸಿಕೆಗಳು ಕೂಡ ಇಲ್ಲ ಎಂಬುದು ಕಳವಳಕಾರಿಯಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಸಾರ್ವಜನಿಕ ಆರೋಗ್ಯ ತುರ್ತು ಸ್ಥಿತಿ ಅಂತ ಘೋಷಣೆ ಮಾಡಿರುವಂತದ್ದು. ವೀಕ್ಷಕರೇ, ಒಟ್ಟಾರೆ ಈಗಾಗಲೇ ಈ ಒಂದು ಆಫ್ರಿಕಾ ದೇಶದಲ್ಲಿ, ಈಗಾಗಲೇ ಆಫ್ರಿಕಾ ಖಂಡದಲ್ಲಿ ಈ ಒಂದು ಎಬೋಲಾ ಸೋಂಕು 500 ಮಂದಿಗೆ ಸೋಂಕು ಹಬ್ಬಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಮತ್ತೆ ಇದನ್ನ ಆರೋಗ್ಯ ತುರ್ತು ಸ್ಥಿತಿ ಅಂತಾನೂ ಕೂಡ ಘೋಷಣೆ ಮಾಡಲಾಗಿದೆ. ಒಂದು ವೇಳೆ ಸೋಂಕು ಹಬ್ಬಿದ್ರೆ ಮತ್ತೆ ಕೊರೋನಾ ಕಾಲದಂತೆ ಕ್ವಾರಂಟೈನ್ ಆಗಿರ್ಬೋದು, ಮತ್ತೆ ಈ ಒಂದು ಸೋಂಕು ಹಬ್ಬಿದ್ರೆ ಜನರನ್ನ ತಪಾಸಣೆ ಮಾಡೋದು, ವಿದೇಶದಿಂದ ಬರುವವರಿಗೆ ಮತ್ತೆ ಇಲ್ಲಿ ಪ್ರತ್ಯೇಕವಾಗಿ ಚೆಕ್ ಮಾಡೋದು, ಹೆಲ್ತ್ ಚೆಕ್ಅಪ್ ಮಾಡೋದು ಮತ್ತೆ ಜಾರಿಗೆ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಎಬೋಲಾ ವೈರಸ್ ಸ್ವಲ್ಪ ಡೇಂಜರ್ ಅಂತಾನೂ ಕೂಡ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ. ವೀಕ್ಷಕರು, ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ, ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.